ನಮಸ್ಕಾರ ಸ್ನೇಹಿತರ, ಪಿಂಚಣಿದಾರರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ. ಹೌದು, ಬಹಳಷ್ಟು ಫಲಾನುಭವಿಗಳು ಪಿಂಚಣಿ ಹೆಚ್ಚಳ ಆಗಬೇಕಂತ ಕಾಯ್ತಾನೆ ಇದ್ದಾರೆ. ಹೌದು, ಸಿದ್ದರಾಮಯ್ಯನವರ ಜೊತೆಗೆ ಕೇಂದ್ರ ಸರ್ಕಾರವು ಕೂಡ ಪಿಂಚಣಿ ಹೆಚ್ಚಳ ಮಾಡ್ತಾ ಇದೆ. ಹಾಗಾದರೆ ಎಷ್ಟರ ಮಟ್ಟಿಗೆ ಹೆಚ್ಚಳ ಆಗ್ತಾ ಇದೆ, ಎಷ್ಟರಿಂದ ಎಷ್ಟಕ್ಕೆ ಏರಿಕೆ ಆಗ್ತಾ ಇದೆ? ಜೊತೆಗೆ 2 ತಿಂಗಳ ಹಣ ನಿಮಗೆ ಪೆಂಡಿಂಗ್ ಏನೋ ಉಳಿದುಬಿಟ್ಟಿದೆ. ಡಿಸೆಂಬರ್ ತಿಂಗಳದು ಕೂಡ ಸರಿಯಾಗಿ ಬಂದಿಲ್ಲ, ಜನವರಿ ತಿಂಗಳದು ಕೂಡ ಪ್ರಾರಂಭವಾಗಿಲ್ಲ. ಬನ್ನಿ ಸ್ನೇಹಿತರೆ, ಈ ಪಿಂಚಣಿ ಯೋಜನೆಗೆ ಕುರಿತಂತೆ ಸಂಪೂರ್ಣವಾದ ಡೀಟೇಲ್ಸ್ ಮಾಹಿತಿಯನ್ನು ನಿಮಗೆ ಒದಗಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಈ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ನೀವು ಕೊಡಬೇಕಾಗತ್ತೆ. ಯಾರಿಗೆ ದುಡ್ಡು ಬರ್ತಾ ಇಲ್ಲ ಅವರು. ಹೌದು, ಬಹಳಷ್ಟು ಫಲಾನುಭವಿಗಳನ್ನು, ಲಕ್ಷಾಂತರ ಫಲಾನುಭವಿಗಳನ್ನು ಈ ಪಿಂಚಣಿ ಯೋಜನೆಯಿಂದ ಹೊರಹಾಕಲಾಗಿದೆ. ಏನು ಗ್ಯಾರಂಟಿ ಯೋಜನೆಗಳು ಬಂದಿದ್ದಾವೆ ನೋಡಿ, ಆವಾಗಿನಿಂದ ವೆರಿಫಿಕೇಷನ್ ಮೇಲೆ ವೆರಿಫಿಕೇಷನ್ ಪ್ರತಿಯೊಂದು ಸ್ಕೀಮ್ನಲ್ಲಿ. ಸೊ ಹಾಗಾಗಿ ನಿಮ್ಮನ್ನು ಕೂಡ ಹೊರಹಾಕಿರಬಹುದು, ನಿಮಗೆ ದುಡ್ಡು ಸಿಗದೇ ಇರಬಹುದು, ಅಥವಾ ನೀವು ಎಲಿಜಿಬಲ್ ಇದ್ದರೂ ಸಹಿತ ದುಡ್ಡು ಬರ್ತಾ ಇಲ್ಲ ಅಂದರೆ ಇದೇ ಒಂದು ಕಾರಣ. ಈ ಡಾಕ್ಯುಮೆಂಟ್ಸ್ಗಳನ್ನು ಎಲ್ಲಿ ಹೋಗಿ ಕೊಡಬೇಕು ಅಂತಕ್ಕಂಥದ್ದನ್ನು ನಾನು ಹೇಳ್ತೀನಿ, ಮತ್ತು ಯಾವ ಡಾಕ್ಯುಮೆಂಟ್ಸ್ ಅನ್ನುವಂಥದ್ದನ್ನು ಕೂಡ ಹೇಳ್ತೀನಿ. ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಬಹಳ ತೀರ ಇಂಪಾರ್ಟೆಂಟ್ ಮಾಹಿತಿ. ಎಲ್ಲ ಪಿಂಚಣಿದಾರರು ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಪಿಂಚಣಿ ಯೋಜನೆಯಲ್ಲಿ ನಿಮಗೆ ಸದ್ಯಕ್ಕೆ ಹಿರಿಯ ನಾಗರಿಕರಿಗೆ ಜೊತೆಗೆ ವಿಧವಾ ಮಹಿಳೆಯರಿಗೆ ಹೆಚ್ಚಳ ಆಗ್ತಾ ಇದೆ. ಇನ್ನು ಇದರ ಜೊತೆಗೆ ಅಂಗವಿಕಲರಿಗೂ ಕೂಡ ಹೆಚ್ಚಳ ಆಗಬೇಕಂತ ಕಾಯ್ತಾ ಇರ್ತಾರೆ ಅವರು. ಆಲ್ರೆಡಿ ಅವ್ರಿಗೆ ಹೆಚ್ಚಳ ಆಗಿರ್ತದೆ. ಅದು ಹೇಗೆ ಅನ್ನುವಂಥದ್ದನ್ನು ನಾನು ಬಿಡಿಸಿ ಹೇಳ್ತೀನಿ. ಈಗ ಹಿರಿಯ ನಾಗರಿಕರ ಬಗ್ಗೆ ನಾವು ಮಾತನಾಡೋಣ. ಸ್ನೇಹಿತರೆ, ಹಿರಿಯ ನಾಗರಿಕರ ಬಗ್ಗೆ ನಾವು ಮಾತನಾಡೋದಾದರೆ ಬಹುತೇಕ ನನ್ನ ಪ್ರಕಾರ ಇದು ಡೌಟ್ ಅಂತ ಹೇಳ್ಬೋದು. ಯಾಕಂದರೆ CM ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ, ಹೀಗಾಗಿ ಡೌಟ್ ಅಂತ ಹೇಳ್ಬೋದು ಹೆಚ್ಚಳ ಆಗೋದು. ಯಾಕಂದರೆ ಸ್ನೇಹಿತರೆ, ಹಿರಿಯ ನಾಗರಿಕರಿಗೆ ಕಳೆದ 2 ವರ್ಷದಿಂದ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕಂತ ಇವರು ಕಾಯ್ತಾನೆ ಇದ್ದಾರೆ, ಹೇಳ್ತಾನೆ ಇದ್ದಾರೆ. ಆದರೆ ಹೆಚ್ಚಳ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಿರಿಯ ನಾಗರಿಕರ ಸಭೆಯಲ್ಲಿನೇ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಒಂದು ಸ್ಟೇಟ್ಮೆಂಟನ್ನು ಸಭೆಯ ಮುಖಾಂತರ ಕೊಡ್ತಾರೆ. ನಾವು ಪಿಂಚಣಿಯನ್ನು ಅತಿ ಶೀಘ್ರದಲ್ಲಿ ಹೆಚ್ಚಳ ಮಾಡ್ತಾ ಇದ್ದೀವಿ. ಯಾಕಂದರೆ ಹಿರಿಯ ನಾಗರಿಕರು ಕೂಡ ಕಾಯ್ತಾ ಇದ್ದಾರೆ, ನಾವು ಕೂಡ ಬಹಳದಿಂದ ಅಂದ್ಕೊಂಡಿದ್ದೀವಿ ಹೆಚ್ಚಳ ಮಾಡಬೇಕಂತ. ಹೀಗಾಗಿ ಪಿಂಚಣಿ ಹೆಚ್ಚಳ ಸದ್ಯದಲ್ಲಿನೇ ಆಗತ್ತೆ ಅಂತಕ್ಕಂತಹ ಭರವಸೆಯನ್ನು ಕೊಟ್ಟಿದ್ದರು. ಆದರೆ ಇದುವರೆಗೂ ಕೂಡ ಜನವರಿ ಪ್ರಾರಂಭವಾಗಿ ಎಂಡ್ ಆಗ್ಲಿಕ್ಕೆ ಬರುತ್ತೆ ಇನ್ನೇನು. ಸೊ ಇನ್ನೂ ಕೂಡ ಹೆಚ್ಚಳ ಆಗ್ತಾ ಇಲ್ಲ. ಪಿಂಚಣಿದಾರರಿಗೆ ಹೆಚ್ಚಳ ಆಗಿ ಜಮಾ ಆಗ್ತಾ ಇಲ್ಲ. ಹಾಗಾದರೆ CM ಸಿದ್ದರಾಮಯ್ಯನವರು ಬೋಗಳೆ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಹೆಚ್ಚಳ ಆಗತ್ತೆ ಅಂತ ನಾವು ಕಾಯ್ದು ನೋಡಬೇಕಾಗತ್ತೆ. ಅತಿ ಶೀಘ್ರದಲ್ಲಿ ಅಂತ ಹೇಳಿದ್ದಾರೆ. ಇನ್ನೇನು ಹೆಚ್ಚಳ ಆದರೆ ಹೆಚ್ಚಳ ಆಗಬಹುದು, ಹೆಚ್ಚಳ ಆಗಲಿಲ್ಲ ಅಂದರೆ ಆಗಲೇ ಇಲ್ಲ. ಈ ರೀತಿ ಇರುತ್ತೆ ಇದು ಒಂದು ಇನ್ಫಾರ್ಮೇಷನ್. ಯಾಕಂದರೆ ಹೆಚ್ಚಳ ಮಾಡ್ತೇವೆ ಖಂಡಿತವಾಗ್ಲೂ ಅಂತ ಏನೇನು ಹೇಳಿಲ್ಲ, ಆದರೆ ಹೇಳಿದ್ದಾರೆ ಹೆಚ್ಚಳ ಮಾಡ್ತೀವಿ ಅಂತ ಹಿರಿಯ ನಾಗರಿಕರ ಸಭೆಯಲ್ಲಿ. ಹೆಚ್ಚಳ ಮಾಡಿದ್ರೆ ಬೆಟರಪ್ಪ. ಯಾಕಂದರೆ ಈ ಗ್ಯಾರಂಟಿ ಯೋಜನೆಗಳು ಇರಲಿಲ್ಲ ಅಂದರೆ ಖಂಡಿತವಾಗ್ಲೂ ಹೆಚ್ಚಳ ಮಾಡ್ತಿದ್ರು. ಈ ಗ್ಯಾರಂಟಿ ಯೋಜನೆಗಳಲ್ಲಿ ದುಡ್ಡು ಹಾಕಿ ಬೇರೆ ಯೋಜನೆಗಳಿಗೆ ದುಡ್ಡೇ ಇಲ್ದಂಗೆ ಆಗಿಬಿಟ್ಟಿದೆ. ಅದರಲ್ಲಿ ಈಗ ಹಣಕಾಸು ಇಲಾಖೆ ಗೃಹಲಕ್ಷ್ಮಿ ದುಡ್ಡನ್ನು ಜಮಾ ಮಾಡಲಿಕ್ಕೇ ಎಷ್ಟೊಂದು ಡಿಲೇ ಮಾಡ್ತಾ ಇದೆ. ಹಣಕಾಸು ಇಲಾಖೆ ದುಡ್ಡನ್ನು ಕೊಡಲಿಕ್ಕೆ ಬಹಳ ಡಿಲೇ ಮಾಡ್ತಾ ಇದೆ ಅಂತೆ, ಲೇಟ್ ಮಾಡ್ತಾ ಇದೆ ಅಂತೆ. ಹೀಗಾಗಿ ನಿಮಗೆ ಸರಿಯಾದ ಟೈಮ್ಗೆ ದುಡ್ಡು ಬರ್ತಾ ಇಲ್ಲ. 1 ತಿಂಗಳ ಜಮಾ ಆದರೆ 2 ತಿಂಗಳದ್ದು ಪೆಂಡಿಂಗ್ ಉಳಿಸ್ತಾ ಇದ್ದಾರೆ. ಹೀಗಾಗಿ ಇನ್ನು ಪಿಂಚಣಿ ಯೋಜನೆ ಇದೊಂದು ಶಾಶ್ವತ ಯೋಜನೆ. ಯಾವುದೇ ಪಕ್ಷ ಬರಲಿ, ಯಾವುದೇ ಗ್ಯಾರಂಟಿ ಯೋಜನೆಗಳನ್ನು ಅಲ್ಲಿ ಅಳವಡಿಸಲಿ, ಈ ಒಂದು ಯೋಜನೆಯಲ್ಲಿ ದುಡ್ಡು ಕೊಡಲೇಬೇಕು. ಅದನ್ನು ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ. ಯಾಕಂದರೆ ಹಿರಿಯ ನಾಗರಿಕರು, ವಿಧವಾ ಮಹಿಳೆಯರಿಗೆ ಇವ್ರಿಗೆ ಪೆನ್ಷನ್ ಹೋಗಲೇಬೇಕಲ್ವ, ಅಂಗವಿಕಲರಿಗೆ ಅವರ ಜೀವನಕ್ಕೆ ಒಂದಿಷ್ಟಾದರೂ ಹೆಲ್ಪ್ ಆಗಲೇಬೇಕು. ಹೀಗಾಗಿ ಬೇರೆ ಬೇರೆ ಗ್ಯಾರಂಟಿ ಯೋಜನೆಗಳನ್ನು ತಂದ ಬಳಿಕ ಇವುಗಳನ್ನು ಕೊಡೋದಿಲ್ಲ ಅಂದರೆ ಹೇಗೆ? ಸದ್ಯಕ್ಕೆ ನಿಮಗೆ ಲೇಟ್ ಆದರೂ ದುಡ್ಡು ಕೊಡ್ತಾ ಇದ್ದಾರೆ ಪಿಂಚಣಿ ಯೋಜನೆಯಲ್ಲಿ. ಕೊಡಲಿಲ್ಲ ಅಂದರೆ ಮತ್ತೆ ಇರುತ್ತೆ ಪ್ರತಿಭಟನೆ, ಆಕ್ರೋಶ ಇವೆಲ್ಲವೂ ಕೂಡ ಇರುತ್ತೆ. ಇದರ ಜೊತೆಗೆ ಸ್ನೇಹಿತರ ಲಕ್ಷಾಂತರ ಫಲಾನುಭವಿಗಳನ್ನು ತೆಗೆದುಹಾಕಿದ್ದಾರೆ. ಅದು ಯಾಕೆ ಅಂದರೆ ನಿಮ್ಮ ಲೈಫ್ ಸರ್ಟಿಫಿಕೇಟನ್ನು ನೀವು ಕೊಡಬೇಕಾಗತ್ತೆ. ಯಾಕಂದರೆ ಲಕ್ಷಾಂತರ ಫಲಾನುಭವಿಗಳು ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಪಿಂಚಣಿ ಪಡಿತಾ ಇದ್ರು. ಅದರಲ್ಲಿ ಹಿರಿಯ ನಾಗರಿಕರು, ವಿಧವಾ ಮಹಿಳೆಯರು, ಅಂಗವಿಕಲರು ಎಲ್ಲರೂ ಕೂಡ ಬಂದರು. ಸುಮಾರು 23 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನು ತೆಗೆದಿದ್ದಾರೆ ಅಂತ ಹೇಳಲಾಗಿದೆ. ಅದರಲ್ಲಿ ಎಲಿಜಿಬಲ್ ಇದ್ದಂಥವ್ರನ್ನು ಕೂಡ ತೆಗೆದಿದ್ದಾರೆ. ನೀವು ಎಲಿಜಿಬಲ್ ಇದ್ದು ನಿಮ್ಮ ಖಾತೆಗಳಿಗೆ ದುಡ್ಡು ಬರ್ತಾ ಇಲ್ಲ ಅಂದರೆ ಲೈಫ್ ಸರ್ಟಿಫಿಕೇಟನ್ನು ನೀವು ಸಬ್ಮಿಟ್ ಮಾಡಬೇಕು. ಯಾಕಂದರೆ ಬಹಳಷ್ಟು ಹಿರಿಯ ನಾಗರಿಕರು ತೀರಿ ಹೋಗಿದ್ರು ಸಹಿತ ಅವರ ಕುಟುಂಬಸ್ಥರು ಇನ್ನೂ ಕೂಡ ದುಡ್ಡು ಪಡ್ಕೊಳ್ತಾ ಇದ್ದಾರೆ, ಮರಣ ಉತ್ತರವನ್ನು ತೆಗೆಸ್ತಾ ಇಲ್ಲ. ಹೀಗಾಗಿ ಆ ದುಡ್ಡು ಸರ್ಕಾರಕ್ಕೆ ಲಾಸ್ ಆಗ್ತಾ ಇದೆ ಅಂತ ಸರ್ಕಾರ ಏನು ಮಾಡ್ತಾ ಇದೆ, ವೆರಿಫಿಕೇಷನ್ ಮಾಡಿದ ತಕ್ಷಣ ಈಗ ನೀವು ಲೈಫ್ ಸರ್ಟಿಫಿಕೇಟು ಅಂದರೆ ಜೀವಿತ ಪ್ರಮಾಣ ಪತ್ರವನ್ನು ಯಾವ ಬ್ಯಾಂಕ್ನಲ್ಲಿ ನೀವು ದುಡ್ಡನ್ನು ಪಡ್ಕೊಳ್ತಾ ಇದ್ರಿ ಅವ ಬ್ಯಾಂಕ್ನೇ ಹೋಗಿ ನೀವು ಸಬ್ಮಿಟ್ ಮಾಡಿದ್ರೆ ಸಾಕು, ನಾವು ಮತ್ತೆ ಎಂದಿನಂತೆ ದುಡ್ಡನ್ನು ಜಮಾ ಮಾಡಲಿಕ್ಕೆ ಪ್ರಾರಂಭಿಸ್ತೇವೆ ಅಂತ ಸ್ವತಃ ಸರ್ಕಾರವೇ ಹೇಳಿದೆ. ಹಾಗಾಗಿ ನೀವು ಯಾವ ಬ್ಯಾಂಕ್ನಲ್ಲಿ ದುಡ್ಡನ್ನು ಪಡ್ಕೊಳ್ತಾ ಇರ್ತೀರಿ, ಯಾವ ಅಕೌಂಟಿಗೆ ದುಡ್ಡು ಜಮಾ ಆಗ್ತಾ ಇರತ್ತೆ, ಆ ಒಂದು ಬ್ಯಾಂಕಿಗೆ ಹೋಗಿ ಈ ಒಂದು ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಿ ನಿಮಗೆ ಎಂದಿನಂತೆ ದುಡ್ಡು ಜಮಾ ಆಗುತ್ತೆ. ಇನ್ನು ಸ್ನೇಹಿತರ, ವಿಧವಾ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ ಹೆಚ್ಚಳ ಆಗುತ್ತೆ ಅನ್ನುವಂತಹ ಮಾಹಿತಿ ದೊರಕಿದ್ದು. ನಮ್ಮ ಕರ್ನಾಟಕ ರಾಜ್ಯ ಸೇರಿದಂತೆ ಉತ್ತರ ಪ್ರದೇಶ, ಬಿಹಾರ, ಮಹಾರಾಷ್ಟ್ರ, ಹರಿಯಾಣ, ಅದೇ ರೀತಿಯಾಗಿ ಮಧ್ಯಪ್ರದೇಶ, ರಾಜಸ್ಥಾನ,
ರಾಜಸ್ಥಾನ ಈ ಎಲ್ಲ ರಾಜ್ಯಗಳಲ್ಲಿ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ 900ಕ್ಕೆ ಇದ್ದಂತಹ ಪಿಂಚಣಿ 2200ಕ್ಕೆ ಏರಿಕೆ ಆಗ್ತಾ ಇದೆ. ಮಧ್ಯಪ್ರದೇಶದಲ್ಲಿ ಕೂಡ ಏರಿಕೆ ಆಗ್ತಾ ಇದೆ, 500ಕ್ಕೆ 1500. ಬಿಹಾರದಲ್ಲಿ 600ಕ್ಕೆ ಇದ್ದಂಥದ್ದು 2000ಕ್ಕೆ, ಮಹಾರಾಷ್ಟ್ರದಲ್ಲಿ 800ಕ್ಕೆ ಇದ್ದಂಥದ್ದು 2000ಕ್ಕೆ, ಜೊತೆಗೆ ಹರಿಯಾಣದಲ್ಲಿ 1200ಕ್ಕೆ ಇದ್ದಂತಹ ಪಿಂಚಣಿ 2500ಕ್ಕೆ ಏರಿಕೆ ಆಗ್ತಾ ಇದೆ. ಅದೇ ರೀತಿಯಾಗಿ ಮಧ್ಯಪ್ರದೇಶದಲ್ಲಿ ಕೂಡ ಹೆಚ್ಚಳ ಆಗ್ತಾ ಇದೆ ಸ್ನೇಹಿತರೆ. 1000ಕ್ಕೆ ಇದ್ದಂತಹ ಪಿಂಚಣಿ 3000ಕ್ಕೆ ಏರಿಕೆ ಆಗ್ತಾ ಇದೆ ಅಂತೆ. ಅದರ ಜೊತೆಗೆ ರಾಜಸ್ಥಾನದಲ್ಲಿ ಕೂಡ ಏರಿಕೆ ಆಗ್ತಾ ಇದ್ದು 700ಕ್ಕೆ ಇದ್ದಂತಹ ಪಿಂಚಣಿ 2500ಕ್ಕೆ ಏರಿಕೆ ಆಗ್ತಾ ಇದೆ. ಹೌದು, ಈ ವಿಧವಾ ಮಹಿಳೆಯರಿಗೆ ಪಿಂಚಣಿ ಕೇಂದ್ರ ಸರ್ಕಾರದಿಂದ ಹೆಚ್ಚಳ ಆಗ್ತಾ ಇದೆ. ಯಾಕಂದರೆ ಅವರ ಬೆಳವಣಿಗೆಗೆ, ಅವರ ಸಬಲೀಕರಣಕ್ಕೆ, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅವರ ಕುಟುಂಬದ ಉನ್ನತೀಕರಣಕ್ಕಾಗಿ ಈ ಒಂದು ಪಿಂಚಣಿ ಹೆಚ್ಚಳ ಮಾಡ್ತಾ ಇದ್ದಾರೆ. ಮೊದಲೇ ಗಂಡ ಇರೋದಿಲ್ಲ, ಹೀಗಾಗಿ ಬಹಳ ಸಂಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ, ಕಷ್ಟದಲ್ಲಿರ್ತಾರೆ. ಹೀಗಾಗಿ ಸರ್ಕಾರದಿಂದ ಇನ್ನಷ್ಟು ಏನಾದರೂ ಹೆಲ್ಪ್ ಆದರೆ ಬೆಟರ್ ಅಲ್ವಾ. ಹಾಗಾಗಿ ಕೇಂದ್ರ ಸರ್ಕಾರ ಈ ಒಂದು ಪಿಂಚಣಿ ಯೋಜನೆಯಲ್ಲಿ ವಿಧವಾ ಮಹಿಳೆಯರಿಗೆ ಹೆಚ್ಚಳ ಮಾಡಿದ್ರೆ ಏನು ಸರ್ಕಾರಕ್ಕೆ ತೊಂದರೆ ಆಗೋದಿಲ್ಲ. ಯಾಕಂದರೆ ಅದರ ಬಂಡವಾಳ ಕೂಡ ಹೆಚ್ಚು, ಅದರ ವಾರ್ಷಿಕ ಆದಾಯ ಕೂಡ ಹೆಚ್ಚಿರುತ್ತೆ. ಹೀಗಾಗಿ ಈ ಒಂದು ಸ್ಕೀಮ್ನಲ್ಲಿ ಕೂಡ ಒಂದಿಷ್ಟು ಹೆಚ್ಚಳ ಮಾಡಿದ್ರೆ ಏನು ತೊಂದರೆ ಏನಾಗೋದಿಲ್ಲ. ಗ್ಯಾರಂಟಿ ಯೋಜನೆಗಳಿಂದಾಗಿ ರಾಜ್ಯದಲ್ಲಿ ಅಷ್ಟೇ ಈಗ ತೊಂದರೆ ಉಂಟಾಗಿರ್ತಕ್ಕಂಥದ್ದು. ಯಾಕಂದರೆ ಎಲ್ಲದಕ್ಕೂ ಕೂಡ ದುಡ್ಡು ಸಾಲಬೇಕಲ್ವಾ, ಇಲ್ಲಾಂದರೆ ಸಾಲ ಮಾಡಬೇಕಾಗತ್ತೆ. ಈಗಾಗಲೇ ಆಲ್ರೆಡಿ ಸಾಕಷ್ಟು ಸಾಲ ಅಂತೂ ಆಗಿದೆ ನಮ್ಮ ರಾಜ್ಯದ್ದು. ಮುಂದಿನ ದಿನಗಳಲ್ಲಿ ಇನ್ನೂ ಸಾಲವಾದರೆ ಬೆಲೆಗಳ ಏರಿಕೆ ಇನ್ನೂ ಹೆಚ್ಚಳ ಆಗುತ್ತೆ. ಯಾಕಂದರೆ ಸಾಲ ತೀರಿಸಬೇಕಂದ್ರೆ ಸರ್ಕಾರ ಎಲ್ಲಿಂದ ತೀರಿಸುತ್ತೆ, ನಮ್ಮಿಂದನೇ ಕಸಿದುಕೊಳ್ಳುತ್ತಲ್ವ. ಹೀಗಾಗಿ ಬೆಲೆಗಳ ಏರಿಕೆಯಿಂದಾಗಿ ಮತ್ತೆ ಸರ್ಕಾರ ತತ್ತರಿಸಿ ಹೋದರೂ ಹೋಗಬಹುದು. ಅದರಲ್ಲಿ ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಇನ್ನು ಸ್ನೇಹಿತರೆ, ಈ ಅಂಗವಿಕಲರು ಪಿಂಚಣಿ ಹೆಚ್ಚಳ ಆಗಬೇಕಂತ ಕಾಯ್ತಾನೆ ಇದ್ದಾರೆ. ಹೌದು, ಬಹಳಷ್ಟು ಜನರು ಹೇಳ್ತಾ ಇದ್ರು, ಕಮೆಂಟ್ ಮಾಡ್ತಾ ಇದ್ರು, ಪಿಂಚಣಿ ನಮ್ಗೆ ಯಾಕೆ ಹೆಚ್ಚಳ ಆಗ್ತಾ ಇಲ್ಲ ಅಂತ. ಇಲ್ಲಿ ಮಾಹಿತಿ ಕೊಟ್ಟವರಿಗೆ ಅಂದರೆ ಹೇಳಿದವರಿಗೆ ಇನ್ನೂ ಸರ್ಕಾರ ಪಿಂಚಣಿ ಹೆಚ್ಚಳ ಮಾಡಿಲ್ಲ. ಇನ್ನು ನಿಮಗೆ ಹೇಗೆ ಮಾಡುತ್ತೆ? ಅದರಲ್ಲಿ ನಿಮಗೆ ಆಲ್ರೆಡಿ ಹೆಚ್ಚಳ ಇರುವಂಥದ್ದೇನೆ. ಅಂದರೆ ಹೇಗೆ ನಿಮಗೆ ಹೆಚ್ಚಳ ಇರುತ್ತಂದರೆ ಅಂಗವೈಕಲ್ಯತೆಯ ಆಧಾರದ ಮೇಲೆ. ಈಗ ಒಬ್ಬರಿಗೆ ಒಂದು ಬೆರಳು ಇರಲಿಲ್ಲ ಅಂದರೆ ಅವರಿಗೆ 500 ರೂಪಾಯಿ ಜಮಾ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ, ಅದು ಒಂದು ಅಂಗವೈಕಲ್ಯತೆಯೇ. ಅದರ ಜೊತೆಗೆ ಒಬ್ಬರಿಗೆ ಒಂದು ಕೈಯೇ ಇರೋದಿಲ್ಲ ಪೂರ್ತಿಯಾಗಿ, ಸೊ ಅವರಿಗೆ 1000 ಜಮಾ ಆಗುತ್ತೆ. ಹೀಗೆ ಇನ್ನೊಬ್ಬರಿಗೆ 2 ಕೈಗಳು ಇರೋದಿಲ್ಲ, ಅವರಿಗೆ 2000 ಜಮಾ ಆಗುತ್ತೆ. ಹೀಗೆ ಅಂಗವೈಕಲ್ಯತೆ ಹೇಗೆ ನಿಮಗೆ ಹೆಚ್ಚಳ ಇರುತ್ತೋ ಅದರ ಆಧಾರದ ಮೇಲೆ ನಿಮಗೆ ಪಿಂಚಣಿ ಹೆಚ್ಚಳ ಆಗಿ ಜಮಾ ಆಗುತ್ತೆ. ತಿಳಿತಲ್ವಾ? ಅಂಗವೈಕಲ್ಯತೆ ಹೆಚ್ಚಳತೆಯ ಆಧಾರದ ಮೇಲೆ ಯಾರಿಗೆ ಹೆಚ್ಚು ಅಂಗವೈಕಲ್ಯ ಇರುತ್ತೆ ಅವ್ರಿಗೆ ಹೆಚ್ಚಿನ ದುಡ್ಡು ಜಮಾ ಆಗುತ್ತೆ, ಕಡಿಮೆ ಅಂಗವೈಕಲ್ಯತೆ ಇರೋರಿಗೆ ಕಡಿಮೆ ದುಡ್ಡು ಜಮಾ ಆಗುತ್ತೆ. ಹೀಗೆ ನಿಮ್ಮ ಅಂಗವೈಕಲ್ಯತೆ ಆಧಾರದ ಮೇಲೆ ದುಡ್ಡು ಜಮಾ ಆಗ್ತಾ ಇರುತ್ತೆ. ಇನ್ನು ಹೆಚ್ಚುವರಿ ದುಡ್ಡನ್ನು ಹಾಕಿ ಕೊಡಬೇಕಂದ್ರೆ ಸರ್ಕಾರ ಏನಾದರೂ ಕ್ರಮವನ್ನು ಕೈಗೊಂಡು ಏನಾದರೂ ಮನಸ್ಸು ಮಾಡಿದ್ರೆ ಹೆಚ್ಚಳ ಮಾಡಬಹುದು. ಆದರೆ ಈಗ ಆಲ್ರೆಡಿ ಒಂದು ರೇಂಜಿನಲ್ಲಿದೆ, ಹಾಗಾಗಿ ಹೆಚ್ಚಳ ಮಾಡೋದು ಬಹುತೇಕ ಡೌಟು. ಈಗ ಆಲ್ರೆಡಿ ಹೆಚ್ಚಳಿರುವಂತಹ ಕಾರಣಕ್ಕಾಗಿ ಅಂಗವಿಕಲರಿಗಂತೂ ಹೆಚ್ಚಳ ಆಗೋದು ಡೌಟೇ. ಇನ್ನು ಉಳಿದಂತಹ ವಿಧವಾ ಮಹಿಳೆಯರಿಗೆ, ಹಿರಿಯ ನಾಗರಿಕರಿಗೆ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಕಾಯ್ದು ನೋಡೋಣ. ಸೊ ಇನ್ನು ಫೆಬ್ರವರಿನಲ್ಲಾದರೂ ಹೆಚ್ಚಳ ಮಾಡ್ತಾರಂತಕ್ಕಂಥದ್ದನ್ನು ನಾವು ಕಾಯ್ದು ನೋಡಬೇಕಾಗುತ್ತೆ. ಈಗ ಜನವರಿ ಹಾಗೆ ಡಿಸೆಂಬರ್ ತಿಂಗಳ ಹಣ ಕೂಡ ಜಮಾ ಆಗ್ತಾ ಇದೆ. ಪಡ್ಕೊಂಡಿದ್ದಾದರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಇನ್ನು ಹೆಚ್ಚುವರಿ ಮಾಹಿತಿಗಾಗಿ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ ಕಂಪ್ಲೀಟ್ ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.